ನಾವು ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸ್ಥಳೀಯ ನಿವಾಸಿಗಳಾಗಿರ್ತೇವೆ ಕಲಾರದ. ನಾವು ಈ ಒಂದು ಪತ್ರಿಕಾಗೋಷ್ಠಿ ಇಲ್ಲಿ ಕರಿಬೇಕಾದ್ರೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಕಲಾರ 1ನೇ ವಾರ್ಡ್ ತೆಮರಡ್ಡ ಪ್ರದೇಶ ಜನವಸತಿ ಪ್ರದೇಶ ಕೂಡ ಆಗಿರುತ್ತದೆ. ಅದೇ ರೀತಿ ಆ ಸ್ಥಳದಲ್ಲಿ ನಮಗೆ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರ, ಅದೇ ರೀತಿಯಾಗಿ ನಮಗೆ ಎಂಡೋಸಲ್ಫಾನ್ ಪೀಡಿತರಾಗಿರುವವರು, ಅದೇ ರೀತಿಯಲ್ಲಿ ಮಸೀದಿ, ಮದ್ರಸ ಮತ್ತು ಸರ್ಕಾರಿ ಕೆರೆಗಳು ಎಲ್ಲವೂ ಕೂಡ ಇದೆ. ಈ ಸ್ಥಳದಲ್ಲಿ ಈ STP FSTP ಎಂಬ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡುವುದು ಪರಿಸರ ಸಂರಕ್ಷಣೆಗೆ ವಿರೋಧ ಅಂತ ನಮ್ಗೆಲ್ರಿಗೂ ಗೊತ್ತಿದೆ, ಅಧಿಕಾರಿಗಳಿಗೂ ಗೊತ್ತಿದೆ. ಆದ್ದರಿಂದ ಈ ಘಟಕವನ್ನು ಅಲ್ಲಿ ಸ್ಥಾಪನೆ ಮಾಡುವುದರ ವಿರುದ್ಧ ನಾವು ಪ್ರಥಮವಾಗಿ ನಮ್ಮ ಅಧಿಕಾರಿಗಳಿಗೆ, ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿಗೆ, CO ಅವರಿಗೂ ಕೂಡ, ಉಳಿದಿರುವ ನಮ್ಮ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಆದರೂ ಕೂಡ ಯಾವ ನಮ್ಮ ಮನವಿಯನ್ನು ಅವರು ಸ್ವೀಕಾರ ಮಾಡಿದಾಗೆ ನಮಗೆ ಕಾಣ್ತಾ ಇಲ್ಲ. ಆ ಸ್ಥಳವನ್ನು ಪರಿಶೀಲನೆ ಮಾಡಲಿಕ್ಕೆ ಅಧಿಕಾರಿಗಳು ಬನ್ನಿ ಅಂತ ಹೇಳಿದ್ರು ಕೂಡ ತಹಶೀಲ್ದಾರ್ ಅವರಿಗೆ ನಾವು ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸುವುದೇನಂತ ಹೇಳಿದರೆ, ಇದು ನಾವು ಪತ್ರಿಕಾಗೋಷ್ಠಿಯಲ್ಲಿ ಇಟ್ಟದ್ದೇ ಜನಸಾಮಾನ್ಯರಿಗೆ ಮತ್ತು ಅಧಿಕಾರಿಗಳಿಗೆ, ಇನ್ನಿತರ ಇಲಾಖೆಗಳಿಗೆ, ಮಾಧ್ಯಮದವರಿಗೆ ಮುಖಾಂತರ ಇದು ಒಂದು ಮಾಹಿತಿಯನ್ನು ಹೋಗ್ಲಿ ಅಂತ ಉದ್ದೇಶದಿಂದ ಆಗಿರ್ತದೆ. ಯಾಕಂತ ಹೇಳಿದ್ರೆ ನಾವು ಮೊದಲನೇದಾಗಿ ಮನವಿಯನ್ನು ಪಟ್ಟಣ ಪಂಚಾಯತ್ ಅವರಿಗೆ ನೀಡಿ ಆಮೇಲೆ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡುವಾಗ ತಹಶೀಲ್ದಾರ್ ಅವರು ಹೇಳಿದ ಮಾತುಗಳು ನಮಗೆ ಏನಂತ ಹೇಳಿದ್ರೆ, ಅದು ನೀರಿನ ಘಟಕ ಆಗಿರ್ತದಲ್ಲ, ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ ಅಂತ. ಅಲ್ಲಿ ತಹಶೀಲ್ದಾರ್ ಮುಖೇನ ಅಲ್ಲಿ ಸೃಷ್ಟಿ ಮಾಡುವಂತಹ ಅಲ್ಲಿ ಒಂದು ಘಟಕವನ್ನು ಸ್ಥಾಪನೆ ಮಾಡಬೇಕು, ಅದರ ಮಾಹಿತಿ ತಹಶೀಲ್ದಾರ್ ಅವರಿಗೆ ಇರಲಿಲ್ಲ ಎಂಬುದಕ್ಕೆ ಅಲ್ಲಿ ಅವತ್ತು ನಮ್ಮೊಟ್ಟಿಗೆ ಇದ್ದ ಸರ್ವ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಸಮೇತವಿರುವ ಸ್ಥಾಯಿ ಸಮಿತಿ ಅಧ್ಯಕ್ಷರಿದ್ರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರಿದ್ರು, ನಮ್ಮ ಸಮಿತಿ ಅಧ್ಯಕ್ಷರುಗಳಿದ್ರು, ಕೇಶವರವರು, ನೀವು ಇದ್ರಲ್ಲ, ಸುಕೇಶ್ವರವರು, ಎಲ್ಲರೂ ಕೂಡ ಇರುವಂತಹ ಈ ಒಂದು ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ತಮ್ಮ ಚೇಂಬರ್ ಅಲ್ಲಿ ಕುಳಿತು ಹೇಳಿದ್ದು ಇದು ನೀರಿನ ಘಟಕ ಅಂತ. ಈ STP FSTP ಘಟಕದ ಬಗ್ಗೆ ಅಧಿಕಾರಿಗಳು, ದಂಡಾಧಿಕಾರಿಗಳು ಕೂಡ ನಮ್ಗೆ ಮಾಹಿತಿ ಕೊಟ್ಟದ ಹಾಗೆ ಮತ್ತೆ ಹೇಳಿದ್ರು, ನಾವು ಹೇಳಿದ್ವು ಇದು ಇಂಥ ಘಟಕ ಇದು ನಿಮ್ಗೆ ಗೊತ್ತಿಲ್ಲ ಸರ್, ಮತ್ತೆ ನೀವು ನಮ್ಗೆ ಹೇಗೆ ಹೇಳ್ತೀರಿ ಅಂತ ಕೇಳಿದಕ್ಕೆ ಅವರು ಹೇಳಿದ ಮಾತು, ಅದು ಏನಾಗುದಿಲ್ಲ, ಅಲ್ಲಿ ಮನೆ ಇಲ್ಲ, ಮನೆ ಎಲ್ಲಿದೆ ಅಂತ. ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ನೋಡ್ಬೇಕು ಎಷ್ಟು ಮನೆ ಇದೆ, ಮತ್ತು 200ಕ್ಕೂ ಹೆಚ್ಚು ಮನೆಗಳಿವೆ. ಅಲ್ಲಿ ಎಂಡೋಸಲ್ಫಾನ್ ಪೀಡಿತರಾಗಿದ್ದವರು 10-12 ಮಂದಿ ಇದ್ದಾರೆ. ಅದೇ ರೀತಿ ಅಲ್ಲಿ ದೇವಸ್ಥಾನ, ನಾಳೂರು ದೇವಸ್ಥಾನಕ್ಕೆ ಹತ್ತಿರ ಆಗ್ತದೆ ಅದು, ಮತ್ತೆ ನಮ್ಮ ಪೆಳತ್ತೋಡಿ ಕುಟುಂಬ ದೈವಸ್ಥಾನಕ್ಕೆ ಹತ್ತಿರ ಆಗಿದೆ ಅದು, ಕೆರೆ ಉಂಟಲ್ಲಿ. ಇದೆಲ್ಲವೂ ಇದ್ದುಕೊಂಡು ಅಧಿಕಾರಿಗಳಿಗೂ ಗೊತ್ತೇ ಉಂಟು, ಪಟ್ಟಣ ಪಂಚಾಯತಿಯಲ್ಲಿ ನಾವು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳಿಗೂ ಕೂಡ ಅಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತೇ ಉಂಟು. 25 ವರ್ಷ 30 ವರ್ಷಗಳಿಂದ ನಮ್ಮನ್ನು ಪ್ರತಿನಿಧಿಸ ಇರುವಂತ ಜನಪ್ರತಿನಿಧಿಗಳಲ್ಲಿ ಇದ್ದಾರೆ. ರಾಜಕೀಯ ಭವಿಷ್ಯವನ್ನು ರೂಪಿಸಿದಂತ ಕ್ಷೇತ್ರ ಆಗಿರ್ತದೆ. ಆದ್ರೂ ಕೂಡ ಇದೆಲ್ಲವನ್ನು ಕಡೆಗಣಿಸಿ ನಮ್ಮನ್ನು, ನಮ್ಮ ಮನವಿಗೆ ಯಾವುದೇ ಒಂದು ಸುಕ್ಕು ನೀಡದೆ ಉತ್ತರ ಇವತ್ತಿನ ತನಕೂ ಇಲ್ಲ. ಮತ್ತೆ ಅದೇ ಸ್ಥಳದಲ್ಲಿ ಈ ಘಟಕವನ್ನು ಪ್ರಾರಂಭ ನಾವು ಮಾಡಿಯೇ ಮಾಡ್ತೇವೆ ಎಂಬ ಒಂದು ಇದರಿಂದ ನಮಗೆ ನಿನ್ನೆ 1-2 ದಿವಸ ಮುಂಚೆ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಯವರು, ಸಬ್ ಇನ್ಸ್ಪೆಕ್ಟರ್ ಅವರು ಫೋನ್ ಕಾಲ್ ಮುಖಾಂತರ ಹೇಳಿದರು, ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳಿದರು, ನೀವು ಹೀಗೆ ಹೋರಾಟ ಮಾಡ್ತಾ ಇದ್ದೀರಲ್ವಾ, ಇನ್ನು ಮುಂದಕ್ಕೆ ನೀವು ಆ ಸ್ಥಳದಲ್ಲಿ ಹೋಗಿ ಹೋರಾಟ ಮಾಡಿದರೆ ನಾವು ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ. ನಾವು ಸಾರ್ವಜನಿಕರಿಗೆ ರಾಜಕೀಯ ರಹಿತವಾಗಿ ಅಲ್ಲಿಯ ಪರಿಸರ ಸಂರಕ್ಷಣೆಯನ್ನು ಇಟ್ಟುಕೊಂಡು ಪರಿಸರ ಸಂರಕ್ಷಣಾ ಒಂದು ಹೋರಾಟ ಸಮಿತಿ ಅಂತ ಸಮಿತಿಯನ್ನು ನಿರ್ಮಾಣ ಮಾಡಿಕೊಂಡು ನಾವು ಅಲ್ಲಿ ಹೋರಾಟವನ್ನು ಮಾಡುವುದು ಯಾಕೆ? ನಾವು ಈ ಸಮಿತಿಯ ವಿರೋಧಿಗಳಲ್ಲ. ಈ ಒಂದು STP FSTP ಅಂತ ಹೇಳುವಂತಹ ಘಟಕದ ವಿರೋಧಿಗಳು ನಾವಲ್ಲ. ಅದು ಇಲ್ಲಿ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ಲೇಬೇಕು. ಕೇಂದ್ರ ಸರ್ಕಾರದಿಂದ ಬರುವಂತಹ ಈ ಯೋಜನೆ ಒಳ್ಳೆಯ ಯೋಜನೆ ಆಗಿರ್ತಾರೆ. ಆದ್ರೆ ನಮ್ಮ ಹೋರಾಟ ಯಾವುದಕ್ಕೆ ಅಂತ ಹೇಳಿದ್ರೆ ಅದರ ಸ್ಥಳ, ಅವರು ನಿಗದಿಪಡಿಸಿದಂತಹ ಗುರುತುಪಡಿಸಿದ ಸ್ಥಳ ಅದು ಸರಿಯಲ್ಲ, ಅದು ವಾಸಸ್ಥಳ ಆಗಿರುತ್ತದೆ, ಈ ಘಟಕಕ್ಕೆ ಒಂದು ಹೊಂದುವಂತಹ ಸ್ಥಳ ಅಲ್ಲ. ಆದ್ರಿಂದ ನೀವು ಈ ಸ್ಥಳವನ್ನು ಬದಲಾವಣೆ ಮಾಡಬೇಕು. ನಮ್ಮ 1ನೇ ವಾರ್ಡಲ್ಲಿ ಇದು ಬೇಡ, 2ನೇ ವಾರ್ಡಲ್ಲಿ ಬೇಡ ಹಾಗೆ ನಾವು ಹೇಳುವುದಿಲ್ಲ. 1ನೇ ವಾರ್ಡಲ್ಲಿಯೂ ಆಗ್ಲಿ, ಎಲ್ಲಿ ಬೇಕಾದ್ರೆ ಆಗ್ಲಿ, 13 ವಾರ್ಡ್ಗಳಲ್ಲಿ ಎಲ್ಲಿ ಆಗ್ಲಿ, ಅದಕ್ಕೆ ಯೋಗ್ಯವಾದ ಸ್ಥಳದಲ್ಲಿ ಎಲ್ಲಿ ಬೇಕಾದ್ರೂ ಅದು ಆಗ್ಬೇಕು. ಇಂಥ ಸ್ಥಳದಲ್ಲಿ ಅದು ಮಾಡಲೇಬಾರದು. ಆದ್ರೂ ಕೂಡ ಅವರು, ನಮ್ಮ ಒಂದು ಅಧಿಕಾರಿಗಳು ನಮ್ಗೆ ಸಬ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಕ್ಕೆ ನಾವು ಇವತ್ತಿನ ತನಕ ಕಾನೂನು ವಿರುದ್ಧವಾಗಿ
ನಾವು ಗೃಹ ಇಲಾಖೆಯಿಂದ ಯಾವುದು ಬರ್ತದೆ ಅದಕ್ಕೆ ತಪ್ಪಿಕೊಂಡು ವಿರುದ್ಧವಾಗಿ ನಾವು ಹೋರಾಡುವಂತಹ ಒಂದು ಹೋರಾಟ ಸಮಿತಿ ನಮ್ಮದಲ್ಲ. ಕಾನೂನಾತ್ಮಕವಾಗಿ ಯಾವುದೆಲ್ಲ ಇಲಾಖೆಯಲ್ಲಿ ಹೇಗೆಲ್ಲ ಹೋಗಬೇಕು ಅದೆಲ್ಲವನ್ನು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ನಾವು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಹೋರಾಟವನ್ನು ಇಂಥ ಎಚ್ಚರಿಕೆಗಳನ್ನು ನೀಡಿಕೊಂಡು ಹೋರಾಟದಿಂದ ಕುಗ್ಗಿಸುವಂತಹ ಪ್ರಯತ್ನವನ್ನು ಯಾವುದೇ ಜನಪ್ರತಿನಿಧಿಗಳು ತಮ್ಮ ಪ್ರಾಬಲ್ಯವನ್ನು ಬಳಸಿಕೊಂಡು ಇಲ್ಲಿ ಮಾಡುವುದಾದರೆ ಈ ಸ್ಥಳೀಯ ನಮ್ಮ ಕಲಾರ ನಿವಾಸಿಗಳು ನಾವು ಏನಿದ್ದೇವೋ ಈ ಗ್ರಾಮಸ್ಥರು ಇವರೆಲ್ಲರೂ ನಮ್ಮೊಟ್ಟಿಗೆ ಇದ್ದುಕೊಂಡು ನಾವು ಅವರೊಟ್ಟಿಗೆ ಇರುವುದು ಎಲ್ಲ ಸ್ಥಳೀಯ ನಾಗರಿಕರೊಟ್ಟಿಗೆ ನಾವು ಸೇರಿಕೊಂಡು ನಮ್ಮನ್ನು ಕುಗ್ಗಿಸಲಿಕ್ಕೆ ಈ ಹೋರಾಟದಿಂದ ಹಿಂದೆ ಸರಿಸಲಿಕ್ಕೆ ಕಾನೂನಾತ್ಮಕವಾಗಿ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಕೂರುವುದೂ ಇಲ್ಲ. ಯಾವ ರಾಜಕೀಯದವರ ಕಾಲಿನಾಡಿಗೂ ನಾವು ಹೋಗಿ ನಮ್ಮ ವಿಷಯವನ್ನು ಇನ್ನೂ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ 2 ತಿಂಗಳಿನಿಂದ ನಾವು ಇದರ ಬಗ್ಗೆ ಹೋರಾಡ್ತಾ ಇದ್ದೇವೆ. ನಮ್ಗೆ ಕೊಟ್ಟದೇನು, ಅಲ್ಲಿ ಸ್ಟೇ ಮಾಡಿದ್ದೇವೆ ನಾವು, ಇನ್ನು ಅಲ್ಲಿ ಮಾಡುವುದಿಲ್ಲ, ಬೇರೆ ಜಾಗ ಹುಡುಕ್ತಾ ಇದ್ದೇವೆ ಅಂತ ದಿಢೀರಾಗಿ ಮತ್ತೆ ಅದೇ ಸ್ಥಳಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಯನ್ನು ಇವರು ಒಳಗಿನಿಂದೊಳಗೆ ಸಂಚು ಹಾಕ್ತಾ ಇದ್ದಾರೆ. ಈಗ ನೋಡುವಾಗ ಕುಟುಂಬ ದೇವಸ್ಥಾನ ಅಲ್ಲಿದೆ, ಪುರಾತನ ಇತಿಹಾಸ ಇದೆ ಅಂತ ಅಲ್ಲಿ, ಆದ್ರೂ ಕೂಡ ಎಲ್ಲರೂ ಹೋಗ್ತಾ ಇರೋದು ನಮ್ಗೆ ರಾಜಕೀಯದವರೇ ನಮ್ಮ ಹತ್ರ ಹೇಳಿದ್ದುಂಟು, ನಾವು ಅಲ್ಲಿ ಹೋಗಿ ಅಲ್ಲಿಂದ ಆಶೀರ್ವಾದ ತಕೊಂಡು ಬರ್ತಾ ಇದ್ದೇವೆ ಬೆಳತ್ತೋಡಿಯಿಂದ. ಮತ್ತೆ ಅದರ ಸಮೀಪವೇ ಇದನ್ನು ಯಾಕೆ ಮಾಡಿದ್ದಾರೆ ನಮ್ಗೆ ಗೊತ್ತಾಗುದಿಲ್ಲ. ಎಂಡೋಸಲ್ಫಾನ್ ಅವರು ಅಲ್ಲಿದ್ದಾರೆ, ವಿಸಿಟ್ ಮಾಡ್ಲಿ, ಅಧಿಕಾರಿಗಳಿಗೆ ಗೊತ್ತುಂಟು UDID ಕಾರ್ಡ್ ಎಷ್ಟು ಇದೆ ಅಲ್ಲಿದ್ದು ಅಂತ, ಅಲ್ಲಿ ವಿಸಿಟ್ ಮಾಡ್ಲಿ. ಇದೇ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೇವೆ ಇಷ್ಟೊಂದು ಸ್ಪಷ್ಟವಾಗಿ ಅಂತ ಹೇಳಿದ್ರೆ, ಎಂಡೋಸಲ್ಫಾನ್ ಎಂಬ ಕೀಟನಾಶಕವನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಥಮವಾಗಿ ಸಿಂಪಡಿಸುವಾಗ ಅಲ್ಲಿ ಹೋರಾಟ ಮಾಡಿದ್ರು ಒಂದಿಷ್ಟು ಜನರು, ಇದು ಬೇಡ ಅಂತ. ಆವಾಗ ಸರ್ಕಾರ ಏನಾಯ್ತು, ನಿರ್ಲಕ್ಷ್ಯತೆ ತೋರಿಸಿ. ಇವತ್ತೇನಾಯ್ತದು, ಇಡೀ ನಮ್ಮ ದಕ್ಷಿಣ ಕನ್ನಡ ಮಲಬಾರಿಯಲ್ಲಿ ಎಲ್ಲ ನೋಡಿದ್ರು ಎಂಡೋಸಲ್ಫಾನ್ ಅಂತ ಒಂದು ಜನ್ಮದಿಂದಲೇ ಅವರು ಅಂಗವೈಕಲ್ಯರಾಗಿ ಎಂಡೋಸಲ್ಫಾನ್ ಪೀಡಿತರಾಗಿ ಬರ್ತಾ ಇದ್ದಾರೆ. ಅವರಿಗೆ ಫೆಸಿಲಿಟಿ ಕೊಡ್ತಾ ಉಂಟು, ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಬೇಕಾದ ಮಾಡಿದೆ. ಅದಕ್ಕಾಗಿ ಅಂತ ಒಂದು ವ್ಯವಸ್ಥೆ ಬರುವುದಕ್ಕಿಂತ ಮುಂಚೆ ನಾವು ಹೇಳ್ತಾ ಇರೋದು, ಇದನ್ನು ಬೇಕಾದ ಅದರ ಎಲ್ಲಿ ಬೇಕೋ ಆ ಜಾಗಕ್ಕೆ ನೀವು ಅದನ್ನು ಸ್ಥಳಾಂತರ ಮಾಡಲೇಬೇಕು. ಇದು DC ಅವರಾಗ್ಲಿ, ಈಗ DC ಅವರಿಗೆ ಮಾಹಿತಿ ಹೋಗಿರ್ತದೆ, DC ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರಾ ನಮಗೆ ಗೊತ್ತಿಲ್ಲ. ಯಾವ ಸ್ಥಳ, ಇಲ್ಲಿ ಇಷ್ಟು ಮನೆ ಉಂಟು, ಇಲ್ಲಿ ಇದೆಲ್ಲ ನಾನು ಈ ಮೇಲೆ ಸೂಚಿಸಿದ ಎಲ್ಲವೂ ಅಲ್ಲಿ ಉಂಟು ಅಂತ ಅವ್ರಿಗೆ ಗೊತ್ತುಂಟಾ? ಆದ್ರೆ ಅವರು ಯಾವ ಅಧಿಕಾರಿಗಳು, ತಹಶೀಲ್ದಾರ್ ಸಮೇತ, ಪಟ್ಟಣ ಪಂಚಾಯತ್ ನಮ್ಮ CO ಸಮೇತ ಇರುವ ಎಲ್ಲ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಅದು ಯೋಗ್ಯವಾದ ಸ್ಥಳವ ಅಲ್ವಾ ಅಂತ ಅವರು ಪರಿಶೀಲನೆ ಮಾಡಿಯೇ ಇದನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ನಮ್ದು ಈಗ ಕಂಟ್ರೋಲ್ ಬೋರ್ಡ್ ಇಂದ, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಕೆಲವು ನಿಯಮಗಳಿವೆ. ಇದಕ್ಕೆ ಈ ಒಂದು ಘಟಕ ನಿರ್ಮಾಣ ಮಾಡೋದಾದ್ರೆ ಅದಕ್ಕೆ ನಿಯಮಗಳಿವೆ. ಆ ನಿಯಮದಲ್ಲಿ EIO ರಿಪೋರ್ಟ್ ಅನ್ನು ಅವರು ಬಹಿರಂಗ ಪಡಿಸಲೇಬೇಕಿತ್ತು. ನಾವು ಅವರ ಹತ್ರ ಮನವಿ ಮಾಡಿದ್ದೆವು, ಆದ್ರೂ ಕೂಡ ಪಟ್ಟಣ ಪಂಚಾಯತಿಂದ ಅಧಿಕಾರಿಗಳಿಂದಾಗಿ ನಮ್ಗೆ ಸಿಗ್ಲಿಲ್ಲ. ಮತ್ತೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲೇ ಇಲ್ಲ, ಅವರು ನಮಗೆ ಪಬ್ಲಿಕ್ ಹಿಯರಿಂಗ್ ಮಾಡಲೇ ಇಲ್ಲ. ಅದರಿಂದ ಇವತ್ತಿಗೂ ನಾವು ಹೇಳ್ತೇವೆ, ಲೇಔಟ್ ಪ್ಲಾನಿಂಗ್ ಮಾಡಲಿಲ್ಲ. ಇದನ್ನೆಲ್ಲ ಹೇಗೆ ಮಾಡ್ತಾರೆ ಅವರು? ಇದು ಯಾವುದನ್ನು ಮಾಡದೆ ನಮ್ಗೆ ನಾವು ಇಲ್ಲಿ ಘಟಕ ಮಾಡಿಯೇ ತೀರ್ತೇವೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಪ್ರಾಜೆಕ್ಟ್ ನೀವು ವಿರೋಧ ಮಾಡುವಾಗಿಲ್ಲ, ನಿಮ್ಮ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೇವೆ. ನಮ್ಗೆ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಪೊಲೀಸ್ ಅಧಿಕಾರಿಗಳು ಇವರು ಹೇಳಿದ ತರ ಆಡುವವರೇನಲ್ಲ, ಅವರಿಗೂ ಕೂಡ ನಾವು ಮಾಹಿತಿಯನ್ನು ಹೇಳಿದ್ದೇವೆ. ನೀವು ಕೂಡ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ನೋಡಿ, ನೀವು ನಿಮ್ಮ ಹತ್ರ ಅವ್ರಿಗೆ ಕೇಳಿದ್ದಾರೆ, ನೀವು ನಮ್ಗೆ ಹೇಳಿದ್ದೀರಿ ಅಷ್ಟೇ. ನೀವು ಹೇಳಿದ ಕಾನೂನನ್ನು ಮೀರಿ ನಾವು ಹೋಗ್ತಾ ಇಲ್ಲ, ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಮಾಧ್ಯಮದ ಮುಖಾಂತರ ನಿಮ್ಗೆ ಈಗ ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೇವೆ. ಏನಿದ್ರು ಕೂಡ ಈ ಒಂದು ಘಟಕ ಇಲ್ಲಿ ನಿರ್ಮಾಣ ಆಗುವುದರಿಂದ ಆಗುವಂತಹ ಅನಾಹುತಗಳ ಬಗ್ಗೆ ನಾನು ನಿಮ್ಗೆ ಸರಿಯಾಗಿ ಹೇಳಿದ್ದೇವೆ. ಇದರ ವಿರುದ್ಧವಾಗಿ 2ನೇದಾಗಿ ನಾವೊಂದು ಮನವಿಯನ್ನು ನಾಳೆ 17ನೇ ತಾರೀಕಿಗೆ ನಾಳೆ 10 ಗಂಟೆಗೆ ಪಟ್ಟಣ ಪಂಚಾಯತ್ ನಮ್ಮ CO ಸಮೇತವಿರುವ ಪಟ್ಟಣ ಪಂಚಾಯತ್ ಸಮಿತಿಗೆ ಮತ್ತು ಅಧಿಕಾರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ನಾವು ಸಾರ್ವಜನಿಕರೆಲ್ಲರೂ ಬಂದುಕೊಂಡು ಒಂದು 100 ಜನರಿಗಿಂತ ಮೇಲೆ ಸೇರುವ ನಿರೀಕ್ಷೆ ಇದೆ. ಎಲ್ಲರೂ ಸೇರಿ ನಾವು ಒಂದು ಮನವಿಯನ್ನು ನೀಡ್ತಾ ಇದ್ದೇವೆ. ಅದು ನೀಡಿ ಕೂಡ ಮತ್ತೆ ತಹಶೀಲ್ದಾರ್ ಅವರಿಗೂ ಒಂದು ನೀಡುತ್ತೇವೆ, DC ಅವರಿಗೂ ಕೂಡ ಒಂದು ಕಾಪಿಯನ್ನು ಕಳಿಸ್ತಾ ಇದ್ದೇವೆ, ಮತ್ತೆ ಕಂಟ್ರೋಲ್ ಬೋರ್ಡಿಗೆ ಕೂಡ ಸ್ಟೇಟಿಗೆ ಕೂಡ ಒಂದು ಕಾಪಿಯನ್ನು ನೀಡ್ತಾ ಇದ್ದೇವೆ, ನಕಲನ್ನು. ಇದು ಮಾಡಿಯೂ ಕೂಡ ಇವರು ನಮ್ಗೆ ಏನಾದರೂ ಸ್ಪಂದಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವೇನ್ ಮಾಡ್ತೇವೆ, ಕಾನೂನು ರೀತಿಯಲ್ಲಿರುವ ಹೋರಾಟ, ಅದು ಹೈಕೋರ್ಟ್ ಮುಖಾಂತರ ಆಗ್ಬೋದು, ಟ್ರಿಬ್ಯುನಲ್ ಮುಖಾಂತರ ಆಗ್ಬೋದು, ಯಾವುದು ನಮಗೆ ಸಾಧ್ಯ ಉಂಟು, ಕಾನೂನಿನಲ್ಲಿ ಅವಕಾಶ ಇದೆ, ಅದೆಲ್ಲವನ್ನು ನಾವು ಹೋರಾಟ ಮಾಡಲಿಕ್ಕೆ ನಮ್ಮ ಹೋರಾಟ ಸಮಿತಿಯು ಮತ್ತು ನಾಗರಿಕರು ತಯಾರಿದ್ದೇವೆ ಅಂತ ಹೇಳುವಂತ ವಿಷಯವನ್ನು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇವೆ ನಾವು. ಮತ್ತೆ ಈ ನಮ್ಮ ಒಂದು ಬೇಡಿಕೆ ಉಂಟು ಇದರಲ್ಲಿ, ಏನಂತ ಹೇಳಿದ್ರೆ, ಈಗ ಸುಮ್ಮನೆ ನಾವೊಂದು ಪತ್ರಿಕಾಗೋಷ್ಠಿ ಕರೆದದ್ದಲ್ಲ, ನಾವೊಂದು ಇಲ್ಲಿ ಒಂದು ಮನವಿಯನ್ನು ನೀಡುವುದು ಅಲ್ಲ. ನಮ್ಮ ಬೇಡಿಕೆ ಏನು,
ಈ ಯೋಜನೆಯನ್ನು ತಕ್ಷಣವಾಗಿ ಅಲ್ಲಿಂದ ನಮಗೆ ಸ್ಥಗಿತಗೊಳಿಸಬೇಕು. ಅಲ್ಲಿ ಮಾಡುವುದಿಲ್ಲ, ಯಾಕಂತ ಹೇಳಿದ್ರೆ ಅದು ಮಾಡುವ ಜಾಗ ಅಲ್ಲ. ನೀವು ಮಾಧ್ಯಮ ಮಿತ್ರರು ಕೂಡ ಬಂದು ಅಲ್ಲಿ ಸ್ಥಳವನ್ನು ನೋಡ್ಬೇಕು. ನೀವು ನೋಡಿದ್ದೀರಿ ಅಂತ ಅನಿಸ್ತದೆ, ಆದ್ರೂ ಕೂಡ ಇನ್ನೊಮ್ಮೆ ನೀವು ಭೇಟಿ ಕೊಟ್ಟು ಮಿತ್ರರೆಲ್ಲ ನೋಡ್ಬೇಕು. ಮತ್ತೆ ಸ್ಥಳ ಪರಿಶೀಲನೆ ಎಲ್ಲರೂ ಮಾಡಲೇಬೇಕು. ಅದು ಮತ್ತೆ ಜನವಸತಿ ಪ್ರದೇಶದಿಂದ ದೂರವಾದ ಒಂದು ಪ್ರದೇಶಕ್ಕೆ ಇದನ್ನು ಸ್ಥಳಾಂತರ ಮಾಡಬೇಕು. ಅದು ಎಲ್ಲಿ ಯಾವ ವಾರ್ಡ್ ಅಲ್ಲಿ ಕೂಡ ಇಂಥ ಜಾಗದಲ್ಲಿ ಮಾಡಬಾರದು, ಅದಕ್ಕೆ ಯೋಗ್ಯವಾದ ಸ್ಥಳದಲ್ಲಿ ಮಾಡಬೇಕಂತ ನಮ್ಮ ಇದು. ಮತ್ತೆ ಈ ಸ್ಟಾರ್ಟಿಂಗ್ ಅಲ್ಲಿ ನಾವು ಇದನ್ನು ಹೋಗಿ ಹೇಳುವಾಗ್ಲೂ ಕೂಡ ಜನಪ್ರತಿನಿಧಿಗಳು, ನಾವು ಆರಿಸಿ ಕಳಿಸಿದಂತ ಜನಪ್ರತಿನಿಧಿಗಳು, ನಮ್ಮ ವಾರ್ಡಿನವರಂತಲ್ಲ, ನಮ್ಮ ವಾರ್ಡಿನವರು ಈಗ ಪಟ್ಟಣ ಪಂಚಾಯತಿಯ ಪ್ರಥಮ ಪ್ರಜೆ ಆಗಿದ್ದಾರೆ, ಅವರಿಗೆ ಮಾಹಿತಿಯೇ ಇಲ್ಲ ಅಂತ. ನಿನ್ನೆ ನಾವು ಫೋನ್ ಮಾಡಿ ಕೇಳುವಾಗಲೂ ಅವ್ರು ಹೇಳ್ತಾರೆ ನನಗೆ ಮಾಹಿತಿ ಇಲ್ಲ, ಆಗ್ತದ ಅಲ್ಲಿ ಅಂತ. ಅದೇ ರೀತಿ ಇತರ 13 ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯರಿಗೂ ಕೂಡ ಹೇಳುದು ನಮ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ಅಂತ. ಇಂಥ ಒಂದು ಯೋಜನೆ ಘಟಕ ಇಲ್ಲಿ ನಿರ್ಮಾಣ ಆಗ್ಬೇಕಾದ್ರೆ ಪಟ್ಟಣ ಪಂಚಾಯತಿಂದ NOC ಅವಶ್ಯಕತೆ ಇರ್ತದೆ. ಅವರಿಗೆ ಒಂದು ಸ್ಮಾರ್ಟ್ ವಿಧಾನದಲ್ಲಿ ಇದೆಲ್ಲವನ್ನೊಂದು ಸ್ಟಡಿ ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಜನಸಾಮಾನ್ಯರಾದ ನಮ್ಮಂತವರಿಗೆ ಅದನ್ನು ಅರ್ಥೈಸಿಕೊಡ್ಲಿಕ್ಕೆ ಒಂದು ಸ್ಮಾರ್ಟ್ TV ಮುಖಾಂತರ ಅವರಿಗೆ ಏನು ಒಂದು ಕ್ಲಾಸ್ ಕೊಟ್ಟು ಇದು ಈ ಘಟಕ ಇಂಥದೇ ಘಟಕ ಅಂತ ಆ ಪಿಕ್ಚರ್ ಸಮೇತ ತೋರಿಸಿಕೊಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ಬೇಕಿತ್ತು. ಇಲ್ಲಿ ಯಾರಿಗೆ? ಪಟ್ಟಣ ಪಂಚಾಯತ್ ಸದಸ್ಯರಿಗೆ. ಅದು ಯಾವುದು ಮಾಡ್ಲಿಲ್ಲ ಅಂತ ಸದಸ್ಯರು ಹೇಳ್ತಾರೆ. ಇನ್ನು ಜನಪ್ರತಿನಿಧಿಗಳು ನಮ್ಗೆ ಹೇಳುದು ಸುಳ್ಳ, ಅಧಿಕಾರಿಗಳು ಹೇಳುದು ಸುಳ್ಳ ಅಂತ ನನ್ಗೆ ಗೊತ್ತಿಲ್ಲ. ಏನು ನಾವು ಅವರು ಹೇಳಿದ್ದನ್ನು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೇವೆ. ಆದ್ರೆ ಈ ಜನಪ್ರತಿನಿಧಿಗಳಾಗಿದ್ದವರು ಕೂಡ ನಮ್ಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ. ಸ್ವತಃ ಆ ಏರಿಯಾದ ಕೌನ್ಸಿಲರ್ ಕೂಡ ಇಲ್ಲಿಯ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ಅವರು ಕೂಡ ನಮ್ಗೆ ನ್ಯಾಯ ದೊರಕಿಸಿ ಕೊಡ್ಲಿಕ್ಕೆ ಬರಲಿಲ್ಲ. ಏನೊಂದು ವಿಷಯಕ್ಕೂ ನಿಮ್ಮ ಒಂದು ಸ್ಪಂದನೆ ಕೊಟ್ಟು ನಾವು ಮಾಡಿದ್ದೇವೆ, ಇಲ್ಲ ನಾವು ಕೊಟ್ಟ ಮನವಿಯನ್ನು ಅದರ ಹಿಂದೆ ಫಾಲೋಅಪ್ ಮಾಡಿಕೊಂಡು ಹೋಗುವುದನ್ನು ಕೂಡ ಅವರು ಮಾಡಲಿಲ್ಲ. ನಮ್ಗೆ ಕೇಳಿದಕ್ಕೆ ಹೇಳಿದ್ದಾರೆ ನಾವು ಪಟ್ಟಣ ಪಂಚಾಯತಿಯಿಂದ ತುರ್ತಾಗಿ ನಿರ್ಣಯ ತಗೊಂಡು ಈ ಜಾಗದಲ್ಲಿ ಮಾಡುದು ಬೇಡ ಅಂತ ತಹಶೀಲ್ದಾರಿಗೆ ಕೊಟ್ಟು ಕಳಿಸಿದ್ದೇವೆ. ಆಮೇಲೆ ಏನಾಗಿದೆ, ಅಕ್ನಾಲೆಜ್ಮೆಂಟ್ ಕಾಪಿ ತಗೊಂಡು ಬಂದಿದ್ದೇವೆ, ಮತ್ತೇನ್ ಮಾಡಿದ್ರಿ? ಏನು ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಕಲಿಸಿದ ಜನ ನಮ್ಗೆ ಸಬ್ ಇನ್ಸ್ಪೆಕ್ಟರ್ ಅವರು ಕಾಲ್ ಮಾಡಿ ಹೇಳಿದ್ರು, ಅಲ್ಲಿ ಅವರು ಮಾಡ್ತಾರೆ, ನೀವು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ದಾರರನ್ನು ನೀವು ಮುಟ್ಟಬಾರದು, ಅಲ್ಲಿ JCB ಇನ್ನಿತರ ಯಾವುದೇ ಯಂತ್ರ ಉಪಕರಣಗಳು ನೀವು ಮುಟ್ಟಬಾರದು, ಮಾಡುದು ಅಂತ ನಿಗಾಂಟ್ ಆಗಿದೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಅಧಿಕಾರಿಗಳಿಗೆ. ಸರ್ ಅದು ಕಂದಾಯ ಇಲಾಖೆ ನೋಡ್ಬೇಕು ಸರ್. ಕಂದಾಯ ಇಲಾಖೆಯಲ್ಲಿ ಗೊತ್ತುಂಟು ಎಲ್ಲಿ ಜಾಗ ಉಂಟಂತ. ಕಂದಾಯ ಇಲಾಖೆ ಮಾಡ್ಬೇಕಾದ ಕೆಲಸವನ್ನು ನೀವು ಮಾಧ್ಯಮದವರು ನಮ್ಮ ಹತ್ರ ಕೇಳಿದ್ರೆ ಸರಿ ಬೇರೆ ಜಾಗ ಇರಬಹುದು, ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅದು ಕಂದಾಯ ಇಲಾಖೆಗೆ ಗೊತ್ತುಂಟು, ನೀವು ಕಂದಾಯ ಇಲಾಖೆ ಹತ್ರ ಕೇಳಿ. ಅದು ಹೇಗೆ ಕೆಲಸ ಮಾಡ್ತದೆ, ಅದರಿಂದ ನಿಮ್ಗೆ ಪರಿಸರಕ್ಕೆ ಹಾನಿ ಇಲ್ಲ ಹಾಗೆ ಏನಾದ್ರೂ ನಿಮ್ಗೆ ವಿವರಿಸಲಿಕ್ಕೆ ಹೇಳಿದ್ದಾರೆ. ನಮ್ಮನ್ನು ತೋರಿಸಲಿಲ್ಲ, ನೀವು ಹೋಗಿ ನೋಡಿ ಉಜಿರೆಗೆ ಅಂತ ಹೇಳಿ. ಉಜಿರೆಗೆ ಹೋಗಿ ನೋಡಿದ್ದೇವೆ. ಇಲ್ಲ ಹೇಳಿದ್ರು ಏನು ವಾಸನೆ ಬರುವುದಿಲ್ಲ. ನೋಡಿ ವಿವರಿಸ್ತೇವೆ ಅಂತ ಹೇಳಿ ನಾವು ಅಲ್ಲೇ ಆ ಜಾಗದಲ್ಲಿ ನಿಂತಾಗ ಹೇಳಿದ್ರು STP ಅಂತ ಹೇಳಿದ್ರೆ ಮಲೆ ತ್ಯಾಜ್ಯ ಘಟಕ ಹಾಗೆ ಹೀಗೆ ಅಂತ. FSTP ಅಂತ ಹೇಳಿದ್ರೆ ಎಂತದ್ದು? ಮಲೆ ತ್ಯಾಜ್ಯ ಘಟಕವನ್ನ ಹೇಳ್ತಾ ಇದ್ದಾರೆ, ಮಲ ತ್ಯಾಜ್ಯ ಘಟಕವನ್ನ ಹೇಳ್ತಾ ಇಲ್ಲ ಅವರು. ಎರಡು ಕೂಡ ಉಂಟು ಅದರಲ್ಲಿ. ಉಜಿರೆಗೆ ಓಡ್ಲಿಕ್ಕೆ ಹೇಳಿದ್ರು, ನಿಮ್ದು ಸೂರ್ಯ ದೇವಸ್ಥಾನದ ಹತ್ರ. ನಾವು ಮತ್ತೆ ಗಣೇಶನ್ನ ಸಮೇತವಿರುವ ಒಂದು ಟೆಂಪೋ ಜನ ಹೋಗಿ ನೋಡಿದೆವು. ಅಲ್ಲಿ ನೋಡಿದಾಗ ಗಣೇಶನರವರು ಮೂಗಿನಿಂದ ಕೈ ತೆಗಿಲಿಲ್ಲ. ನಮ್ಮ ಕೋಶಾಧಿಕಾರಿಗಳವರು ಮಲತ್ಯಾಜ್ಯ ಘಟಕ ವಾಸನೆ ಬರ್ತಾ ಉಂಟು ಸರ್. ಏನಾದ್ರೂ ಮಲ ಅಂತ ಹೇಳುವಾಗ ವಾಸನೆ ಇಲ್ಲದೆ ಇರ್ತದೆ ಸರ್. ಅದನ್ನು ಮೈಂಟೆನೆನ್ಸ್ ಮಾಡುವವರು ಯಾರು? ಈ ಪಟ್ಟಣ ಪಂಚಾಯತಿಯಿಂದ ತ್ಯಾಜ್ಯ ಘಟಕವನ್ನು ಮೈಂಟೆನೆನ್ಸ್ ಮಾಡ್ಲಿಕ್ಕೆ ಆಗದೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಸರ್. ಆ ಒಂದು ತ್ಯಾಜ್ಯ ಘಟಕವನ್ನು ಮೈಂಟೆನೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಪಟ್ಟಣ ಪಂಚಾಯತಿ ಇದನ್ನು ಮಾಡ್ತದ? ಮಾಡ್ಲಿಕ್ಕೆ ಉಂಟಾ? ಅಲ್ಲಿ ಯಾರು ಮತ್ತೆ ಸೇರ್ಲಿಕ್ಕೆ ಉಂಟಾ? ನಮ್ಮ ಸ್ಥಳೀಯ ಪ್ರದೇಶದವರೇ ತಾವು ಆಗಿದ್ದೀರಿ. ಅಲ್ಲಿ ಸರ್ಕಾರಿ ಶಾಲೆಗೆ ಎಷ್ಟು ದೂರ ಉಂಟು ನಿಮ್ಗೆ ಗೊತ್ತುಂಟು, ಅಂಗನವಾಡಿ ಎಲ್ಲಿ ಉಂಟು ಅಂತ ಗೊತ್ತುಂಟು. ಅದರ ಕೆಳಗನೆ ಅಲ್ಲಿ 50 ಮೀಟರ್ ಉಂಟಾ ಈ ಘಟಕಕ್ಕೆ? 50 ಮೀಟರ್ ಕೂಡ ಇಲ್ಲ. ಒಂದು ಮನೆಯಿಂದ 10 ಫೀಟ್ ದೂರ ಇಲ್ಲ ಅಲ್ಲಿ ಈ ಘಟಕ. ಅಲ್ಲಿ ಹೊಂಡ ಮಾಡಿ ಇಟ್ಟಿದ್ದಾರೆ. ಮನೆಯಲ್ಲಿ ಉಂಟು ಅಂತ ಕೇಳ್ತಾರೆ. ಹೌದು, ಯಾರಿಗೆ ನಾವು ಹೇಳ್ತಾ ಇಲ್ಲ ಈ ಘಟಕ ಮಾರಕ ಅಂತ ನಾವು ಎಲ್ಲಿಯೂ ಹೇಳುವುದಿಲ್ಲ. ಅಲ್ಲಲ್ಲ, ಅಲ್ಲಿ ಉಜಿರೆಯಲ್ಲಿ ನಾವು ಹೋಗಿ ನೋಡಿದ್ದೇವೆ. ಹೌದು, ನಮ್ಗೆ ಒಂದು 2 ವರ್ಷ ಮುಂಚೆ ಮಾಡಿದ್ದನ್ನು ನಾವು ನೋಡ್ಬೇಕು ಸರ್. ಅದು ತುಂಬಾ ಸಮಯ ಆಯ್ತು. ಒಂದು 2 ವರ್ಷ ಕಳೀತು ಅಂತ ಕಾಣ್ತದೆ. ಕೆಲಸ ಅಲ್ಲ, ಎಲ್ಲ ಮುಗಿದಿದೆ ಅಲ್ಲಿ.
ಆಗ್ತಾರೆ ಅಲ್ಲ. ನಾವು ಅಲ್ಲಿ ವಿಚಾರಿಸಿದಾಗ ಅವರು ಹೇಳಿದ್ರು, ನಾವು ಬೇರೆ ಗ್ರಾಮದಿಂದ ತರ್ತಾ ಇದ್ದೇವೆ, ಅದಕ್ಕೆ ಸ್ವಲ್ಪ ರೆಂಟ್ ಉಂಟು, ಅದನ್ನೆಲ್ಲ ಮಾಡಿಕೊಂಡು ಮಾಡ್ತಾರೆ. ಅವರು ಮತ್ತೆ ಗಣೇಶನ್ನು ತುಂಬಾ ವಿಚಾರಣೆ ಮಾಡಿದ್ರು ಅವರ ಹತ್ರ. ನೋಡುವಾಗ ಅಲ್ಲಿ ಅಷ್ಟೊಂದು ವಾಸನೆ ಇದೆ. ತಮಗೂ ಕೂಡ ನಮ್ಮಲ್ಲಿ ವಿಶ್ವಾಸ ಇಲ್ಲದಿದ್ರೆ ಹೋಗಿ ನೋಡ್ಬೋದು. ಇಲ್ಲ ಅದನ್ನ ನಾವು ಹೇಳುದು, ಈ ಘಟಕ ಬೇಕು, ಅದಕ್ಕೆ ಯೋಗ್ಯವಾದ ಸ್ಥಳದಲ್ಲಿ ಬೇಕು. ಈಗ ಪಟ್ಟಣ ಪಂಚಾಯತ್ ಸ್ವತಃ ಜಾಗ ಇದೆ, 7 ಎಕರೆ ಜಾಗ ಇದೆ, ಅದೊಂದು ವಾರ್ಡ್ ಅಲ್ಲಿ ಇದೆ. ಅದು ಕೂಡ ಜನ ವಸತಿ ಪ್ರದೇಶದಲ್ಲಿ ಇದ್ರೆ ನಾವು ಹೇಳುದು ಮಾಡಬೇಡಿ ಅಂತಲೇ. ಆದ್ರೂ ಕೂಡ ಅಲ್ಲಿ ಜಾಗ ಇದೆ. ಅದನ್ನು ಕೇಳುವಾಗ ಅಧಿಕಾರಿಗಳು ಇರ್ತಾರೆ, ನಮ್ಗೆ ACF ರವರು ಬಿಡುವುದಿಲ್ಲ, DF ಪರ್ಮಿಷನ್ ಕೊಡುವುದಿಲ್ಲ, ಮರ ಕಡಿಲಿಕ್ಕೆ. ಯಕೇಶಿ ಮರ 150 180 ಏನೋ ಮರ ಇದೆ, ಅದು ಕಡಿಲಿಕ್ಕೆ, ಅದು ಕಡಿಬೇಕಾದ ಅವಶ್ಯಕತೆ ಇಲ್ಲ ಆ ಜಾಗದಲ್ಲಿ. ಅದು ಕಡಿಯದನೆ ಈ ಘಟಕ ಮಾಡುವಂತ ಜಾಗ ಅಲ್ಲಿ ಇದೆ. ಅವ್ರು ಹೇಳ್ತಾರೆ ನಮ್ಗೆ ಅವ್ರು ಪರ್ಮಿಷನ್ ಕೊಡುದಿಲ್ಲ. ಒಂದು ಸರ್ಕಾರದಿಂದಲೇ ಅದರ ಇಲಾಖೆಯ ಪರ್ಮಿಷನ್ ತೆಗಿಲಿಕ್ಕೆ ಸಾಧ್ಯ ಇಲ್ಲದ ಅಧಿಕಾರಿಗಳು ನಮ್ಮ ನಾಗರಿಕರನ್ನು ಒಕ್ಕಲೆಬ್ಬಿಸುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಇದು ಯಾವ ನ್ಯಾಯ? ನಾಳೆ ಮನವಿ ಕೊಡ್ತೇವೆ. ಇಲ್ಲಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೂ, ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಸಮೇತವರು ಎಲ್ಲ ಇಲ್ಲಿಗೂ ಕೊಡ್ತೇವೆ, ಮತ್ತೆ ತಹಶೀಲ್ದಾರ್ ಆಫೀಸಿಗೆ ಕೊಡ್ತೇವೆ. ಪ್ರತಿಯನ್ನು DC ಅವರಿಗೂ ಮುಟ್ಟಿಸ್ತೇವೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಲಿಸ್ತೇವೆ. ಒಂದು ಕಾನೂನಾತ್ಮಕವಾಗಿ ಹೋರಾಡ್ತೇವೆ. ನಾವು ಕಾನೂನು ವಿರುದ್ಧವಾಗಿ ಎಲ್ಲಿ ಹೋರಾಡುವುದಿಲ್ಲ. ನಮ್ಮ ಪ್ರತಿಯೊಂದು ಸರ್, ಈಗ ನಾಳೆ ನಾವೊಂದು ಮನವಿ ನೀಡ್ತೇವೆ, ನೀವು ಅದು ಎಲ್ಲವನ್ನು ಪಿನ್ ಟು ಪಿನ್ ಮನವಿ ನೀವು ಅದನ್ನೆಲ್ಲ ರಿಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತಿರುವುದು ಎಲ್ಲವೂ ಕೂಡ ಅಪಪ್ರಚಾರಕ್ಕೆ ಜಾಸ್ತಿ ಇರುವುದು. ಈಗ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಮಾಧ್ಯಮದಲ್ಲಾಗಲಿ ಇರ್ತದೆ. ಅದಕ್ಕೆ ನೀವೆಲ್ಲ ಪಿನ್ ಟು ಪಿನ್ ನಮ್ಮಂದ ರಿಪೋರ್ಟ್ ತೆಗಿಬೇಕು. ನಾಳೆ ಕೂಡ ನಿಮ್ಮ ಸಹಕಾರ ಫುಲ್ ಆಗಿ ನಮ್ಮೊಂದಿಗೆ ಇರಬೇಕು. ಎಲ್ಲ ವಿಷಯವನ್ನು ನೀವು ಮಾಧ್ಯಮದಲ್ಲಿ ತೋರಿಸಬೇಕು. ಮಾಧ್ಯಮದ ಮುಖಾಂತರ ಈ ಒಂದು ನಮ್ಮ ಈ ಮನವಿ ಏನಿದೆ, ನಮ್ಮ ಸಂಕಷ್ಟ ಏನಿದೆ, ಇದನ್ನೆಲ್ಲವನ್ನು ನೀವು ಸಾರ್ವಜನಿಕರಿಗೆ ಬಹಿರಂಗಪಡಿಸಲಿಕ್ಕೆ ನೀವು ಕಾರಣಕರ್ತರಾಗಬೇಕು. ಯಾಕಂತ ಹೇಳಿದ್ರೆ ನಮ್ಮ ಒಂದು ಇದರಲ್ಲಿ ಸಂವಿಧಾನದಲ್ಲಿ ನೀವು ಕೂಡ ನಮ್ಮ ಒಂದು ಭಾಗ ಆಗಿರ್ತೀರಿ. ಆದ್ರಿಂದ ಇದೆಲ್ಲವನ್ನು ಮುಟ್ಟಿಸುವಂತ ಮಹತ್ತರವಾದ ಜವಾಬ್ದಾರಿ ನೀವು ಹೊಂದಿಕೊಳ್ಬೇಕಂತ ನಾವು ಹೇಳ್ತೀವಿ.